ಗಿಲ್ಲಿ ಜೈಲು ಪಾಲಾಗಿದ್ದಾನೆ. ಕಳಪೆ ಕೊಟ್ಟು ಅವನನ್ನು ಜೈಲಿಗೆ ಕಳಿಸಿದ್ದಾರೆ. ತುಂಬ ಖುಷಿಯಾಯಿತು. ಯಾಕಂದರೆ ಆ ಗಿಲ್ಲಿ ಮಾಡೋ ಜೋಕ್‌ಗಳು ತುಂಬ ಅಸಹ್ಯವಾಗಿರುತ್ತೆ. ಎಲ್ಲರನ್ನೂ ಕೀಳು ಮಟ್ಟಕ್ಕೆ ಹಾಕಿ ಜೋಕ್ ಮಾಡೋದು. ಆ ಜೋಕ್ ಮಾಡಿ ಇಡೀ ದಿನ ತಾನೇ ವಟ 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 ಮಾತಾಡ್ತಾ ಇರ್ತಾನೆ. ಅವನಿಗನ್ಸುತ್ತೆ ತಾನು ಮಾತಾಡ್ತಾ ಇದ್ದರೆ ಇಡೀ ದಿನ ಬಿಗ್ ಬಾಸ್ ಅವರು ತನಗೇ ಕ್ಯಾಮ್ರಾನ ತನ್ನ ಕಡೆಗೆ ತಿರುಗಿಸ್ತಾ ಇರ್ತಾರೆ ಅಂತ. ಸುದೀಪ್ ಬೇರೆ ಹೇಳ್ಬಿಟ್ಟಿದ್ದಾರೆ, ಈ ಬಿಗ್ ಬಾಸಲ್ಲಿ ಜೀವಿಸೋದು ಗಿಲ್ಲಿ ಅಂತ. ಈ ಗಿಲ್ಲಿ ಅದಕ್ಕೆ ಮತ್ತಿಷ್ಟು ಜಾಸ್ತಿ ಆಗಿದ್ದಾನೆ. ಅಲ್ಲ, ಸುದೀಪ್ ಅವರಿಗಾದರೂ ಬುದ್ಧಿ ಇರಬೇಕು, ಇಲ್ಲ ಬಿಗ್ ಬಾಸಿಗಾದರೂ ಬುದ್ಧಿ ಇರಬೇಕು. ಅವನು ಜೀವಿಸೋದು ಪರವಾಗಿಲ್ಲ, ಆದರೆ ಸ್ಲಮ್ ಥರ ಆಡಿ ಜೀವಿಸ್ತಾ ಇದ್ದಾನೆ ಅನ್ನೋದು ಅವ್ರಿಗೆ ಯಾಕೆ ತಲೆಗೆ ಹೋಗ್ತಾ ಇಲ್ಲ. ಸ್ಲಮ್ ಥರ ಆಡ್ತಾನೆ. ಯಾರೇ ಬಂದ್ರೂ ಮೊನ್ನೆ ಡಾರ್ಲಿಂಗ್ ಕೃಷ್ಣ ಬಂದಿದ್ದರು. ಅವ್ರು ಬಂದಾಗಲೂ ಅಷ್ಟೇ, ಅವ್ರಿಗೆ ಮಾತಾಡೋಕ್ಕೆ ಬಿಡಲ್ಲ, ತಾನೇ ಮಾತಾಡ್ತಾ ಇರ್ತಾನೆ ಕವ 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 ಅಂತ. ಅವನನ್ನು ಯಾಕೆ ಇಟ್ಟಿದ್ದಾರೋ ಗೊತ್ತಿಲ್ಲ. ಎಲ್ಲ ಹೆಣ್ಮಕ್ಳಿಗೆ ನೀಚವಾಗಿ ಮಾತಾಡ್ತಾನೆ. ಅವರು ಒಳ್ಳೊಳ್ಳೆ ಹೆಸರು ಮಾಡ್ಕೊಂಡು ಬಂದಿರ್ತಾರೆ. ಅಶ್ವಿನಿ ಗೌಡ ಅವರೆಲ್ಲ ರಿಚ್ ಪಾರ್ಟಿಗಳು, 150 ಮನೆಯೇ ಬಾಡಿಗೆಗೆ ಕೊಟ್ಟಂಥ ರಿಚ್ ಪಾರ್ಟಿ. ಅವರು ಫಿಲ್ಮಲ್ಲಿ ಅಲ್ಲಿ ಇಲ್ಲಿ ಅವನು ಹೆಸರುವಾಸಿಯಾದವರು. ಅವರಿಗೂ ಒಂದು ರೆಸ್ಪೆಕ್ಟ್ ಕೊಡಲ್ಲ. ಅಶ್ವಿನಿ ಗೌಡ ಸ್ವಲ್ಪ ಜೋರಾಗಿ ಮಾತಾಡ್ತಾಳೆ, ಆದರೆ ಅವಳು ಏನು ತಪ್ಪಿಲ್ಲ ಅಂತಂದರೆ ಇದು ಮಾಡಲ್ಲ ಅವಳು. ಅದೇನೋ ಗೆಜ್ಜೆ ಆಡಿಸಿ ರಕ್ಷಿತಾಗೆ ಇದು ಮಾಡಿದ್ರು, ಹೌದು. ಆದರೆ ಅದು ಏನೋ ಜೋಕಿಗಂತ ಮಾಡಿದ್ದಾರೆ, ಅದೇನು ದೊಡ್ಡ ವಿಷಯ ಏನಲ್ಲ ಅದು. ಈ ಬಿಗ್ ಬಾಸ್ ಅವರು ಅಷ್ಟೇ, ಸ್ಲಮ್ ಥರ ಆಡುವವರಿಗೆ ಏನು ಹೇಳಲ್ಲ. ಸ್ವಲ್ಪ ಡೀಸೆಂಟಾಗಿ ಡಿಗ್ನಿಫೈಡ್ ಆಗಿರುವವರಿಗೆ ಎಲ್ಲ ಹೇಳ್ತಾರೆ. ಅವರು ಈ ಗಿಲ್ಲಿನ ಯಾಕೆ ಇಟ್ಕೊಂಡಿದ್ದಾರೆ ಅಂತಲೇ ಗೊತ್ತಾಗಿಲ್ಲ. ಈ ಗಿಲ್ಲಿಗೆ ಪ್ರತಿ ವಾರ ಕಳಪೆ ಕೊಟ್ಟು ಜೈಲಲ್ಲಿಟ್ಟರೆ ಒಳ್ಳೆಯದು. ಇಲ್ಲ, ಅವನನ್ನು ಶೋಯಿಂದನೇ ಹೊರಗಡೆ ಹಾಕಬೇಕು. ಯಾಕಂದರೆ ಹೆಣ್ಮಕ್ಳಿಗೆ ತುಂಬ ಕಾಟ ಕೊಡ್ತಾ ಇದ್ದಾನೆ. ಇವನು ಹೀಗೆ ಮಾಡ್ತಾಯಿದ್ರೆ ನಾನೇ ಹೋಗಿ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಗಿಲ್ಲಿ ಮೇಲೆ. ಆ ಥರ ಆಡ್ತಾ ಇದ್ದಾನೆ, ಅದು ಒಳ್ಳೆಯದಲ್ಲ. ರೀಶಾ ಸರಿಯಾಗಿ ಬಾರಿಸಿದ್ದು ಒಳ್ಳೆಯದೇ, ಅವನಿಗೆ ಬಾರಿಸ್ಬೇಕು ಸರಿಯಾಗಿ. ಯಾಕಂದರೆ ಹೆಣ್ಮಕ್ಳಿಗೆ ಎಷ್ಟು ಬೇಕೋ ಅಷ್ಟು. ರೀಶಾ ಹೇಳ್ತಾ ಇದ್ದಾಳೆ, ಬಕೆಟ್ ಕೊಡ್ತೀನಿ, ಒಂದು 10 ನಿಮಿಷ ಬರ್ತಾಯಿದ್ದೀನಿ ಅಂದರೆ, ಅಷ್ಟು ಅರ್ಜೆಂಟ್ ಇವನಿಗೆ. ಅವನೇನು ಅವ್ರು ಸ್ನಾನ ಮಾಡೋರು ಅರ್ಧ ಸ್ನಾನದಲ್ಲೇ ಬಂದು ಇವನಿಗೆ ಬಕೆಟ್ ಕೊಡಬೇಕಾ? ಸ್ವಲ್ಪ ನಿಂತ್ಕೊಳ್ಳೋಕ್ಕಾಗಲ್ವ? ಇವನೇನು ಎಲ್ಲಿಗೆ ಹೋಗೋದಿದೆ? ಅದು ಬನಿಯನ್ ಹಾಕ್ಕೊಂಡು ಒಳ್ಳೆ ಹುಚ್ಚನ ಥರ ಇರ್ತಾನೆ. ಎಲ್ಲ ಏನು ಬಡವ ಏನಲ್ಲ, ಬಡವನ ಥರ ಆ್ಯಕ್ಟಿಂಗ್ ಮಾಡೋದು. ಏನಕ್ಕೆ ಬೇಕು? ಶರ್ಟ್ ಹಾಕ್ಕೊಳ್ಳೋಕ್ಕಾಗಲ್ವ? ಅಲ್ಲಿ ಮನೆಯಲ್ಲಿ ಹೆಣ್ಮಕ್ಳೆಲ್ಲ ಇದ್ದಾರೆ, ಒಳ್ಳೆ ಇದರ ಕಾಮಿಡಿ ಪೀಸ್ ಥರ ಇದ್ದಾನೆ ಅವನು. ಅವನನ್ನು ಈಗ ಪಾಪ ಚಂದ್ರಪ್ರಭಾ ಇದ್ದಾರೆ, ಅವರು ಕಾಮಿಡಿಯನ್ನು. ಅವ್ರು ಎಷ್ಟು ಬೇಕೋ ಅಷ್ಟರಲ್ಲೇ ಇರ್ತಾರೆ. ಅವರು ಯದ್ವಾ ಮಾತಾಡಲ್ಲ. ಇವನು ಹುಚ್ಚನ ಥರ ಆಡೋದು, ಆ ಬನಿಯನ್ಗಳು ಹಾಕ್ಕೊಂಡು. ಅದೇನದು ಬಿಗ್ ಬಾಸ್ ಮನೆನಾ ಏನದು ಸ್ಲಮ್ಮ? ಆ ಥರ ಈ ಬಿಗ್ ಬಾಸ್ ಅವರು ಒಂದು ಡ್ರೆಸ್ಸಿಂಗ್ ಸೆನ್ಸು ಕೊಟ್ಟಿಲ್ಲ. ಅಲ್ಲ, ಚೆನ್ನಾಗಿರೋ ಬಟ್ಟೆ ಹಾಕ್ಕೊಳ್ಬೇಕು, ಕಾಸ್ಟ್ಲಿ ಬಟ್ಟೆ ಹಾಕ್ಕೊಳ್ಬೇಕು ಅಂತ ಅಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎರಡೇ ಬಟ್ಟೆ ಇದ್ರೂ ಅದನ್ನು ಸರಿಯಾಗಿ ಇದು ಮಾಡಿಕೊಂಡು ಹಾಕ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಯಾವಾಗ ನೋಡ್ರಿ ಬನಿಯನಲ್ಲಿ ಇರ್ತಾನೆ, ಹುಚ್ಚಾಗಿ ಆಡೋದು, ಹೆಂಗಸ್ರಿಗೆ ಕಾಲು ಎಳೆಯೋದು. ಆ ಜಾಹ್ನವಿ ಅಷ್ಟೊಂದು ಬ್ಯೂಟಿಫುಲ್ ಆಗಿದ್ದಾಳೆ. ಅವಳಿಗೆ ನಿನಗೆ 50 ವರ್ಷ ಆಯಿತು, 60 ವರ್ಷದ, ಜಾಹ್ನವಿ ಮುಂದೆ ಇವನೇ ಮುದುಕನ ಥರ ಕಾಣ್ತಾನೆ. ಜಾಹ್ನವಿಗೆ ಅಷ್ಟು ದೊಡ್ಡ ಮಗ ಇದ್ರೂ ಅವಳು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾಳೆ. ಅದಕ್ಕೆ ನಾವು ಒಂದು ಪ್ರಶಂಸೆ ಅಂತ ಕೊಡಬೇಕು. ಅಷ್ಟು ಚೆನ್ನಾಗಿದ್ದಾಳೆ ಅವಳು. ಅವಳಿಗೆ 50 ವರ್ಷದ ಮುದುಕಿ ಹಂಗೆ ಹಿಂಗೆ ಅಂತಾನೆ. ಇವನೇ 50 ವರ್ಷದ ಮುದುಕ. ಜಾಹ್ನವಿ ಮುಂದೆ ಇವನೇ ಮುದುಕನ ಥರ ಕಾಣ್ತಾನೆ. ಇವನ ಮುಖ ನೋಡಿದ್ರೆ ಊಟ ಮಾಡೋಕ್ಕೂ ಮನ್ಸು ಬರೋಲ್ಲ, ಆ ಥರ ಹುಚ್ಚನ ಥರ ಇದ್ದಾನೆ. ಮುಖನೂ ಒಂಥರ ಚೆನ್ನಾಗೇ ಇಲ್ಲ. ಏನೋ ಒಂದು ಬಿಹೇವಿಯರ್ ಒಳ್ಳೆಯದಿದ್ದರೆ ಮುಖ ಹೇಗೆ ಇರಲಿ, ಬಿಹೇವಿಯರು ಸರಿಯಾಗಿಲ್ಲ. ಏನೋ ಜೀ ಕನ್ನಡದಲ್ಲಿ ಚೆನ್ನಾಗಿ ಇದೆಲ್ಲ ಮಾಡ್ತಿದ್ದ, ಜೋಕ್ಸ್ ಮಾಡ್ತಿದ್ದ, ಏನೋ ಚೆನ್ನಾಗಿ ಆಡ್ತಾನೆ. ಹನುಮಂತನ ಥರ ಇವನೂ ಕಪ್ ಗೆಲ್ಕೊಂಡು ಹೋಗ್ತಾನೆ ಅಂದ್ಕೊಂಡ್ರೆ, ಇವನು ಹನುಮಂತ ನೋಡಿ, ಅವನು ಪಂಚ ಉಟ್ಕೊಂಡಿದ್ರು ಯಾವತ್ತೂ ಅವನು ಬನಿಯನಲ್ಲಿ ಅದರಲ್ಲಿ ಇದರಲ್ಲಿ ಇರ್ತಿರಲಿಲ್ಲ. ಶರ್ಟ್ ಹಾಕ್ಕೊಂಡು ನೀಟಾಗಿ ಇರ್ತಾ ಇದ್ದ. ಇವನು ಏನೋ ಈ ಮಂಡ್ಯದ ಸ್ಲಮ್ಮಲ್ಲಿ ಇರೋ ಹಂಗೆ ಇದು ಬನಿಯನ್ ಹಾಕ್ಕೊಂಡು ಸ್ಲಮ್ ಥರ ಮಾತಾಡಿಕೊಂಡು ಎಲ್ರಿಗೂ ಕಾಲು ಎಳ್ಕೊಂಡಿರ್ತಾನೆ. ಅವನು ಹೊರಗೆ ಕಳಿಸಿ ಫಸ್ಟು.